ಹೆಣ್ಣಿನ ತಂದೆ ಯಾರು ಸ್ವಾಮಿ? ನಾನೇ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇನ್ ಹೇಳಿ. ಹೋಗಿ ಹೋಗಿ ನಿಮ್ ಮಗಳನ್ನ ಇವನು ಕೊಡ್ತಿದ್ದೀರಲ್ಲ, ನಿಮ್ ಮಗಳ ಮೇಲೆ ನಿಮ್ಗೆ ಪ್ರೀತಿ ಇಲ್ವಾ? ಇಲ್ಲ ನಿಮ್ ವಂಶ ಉದ್ಧಾರ ಆಗ್ಬೇಕು ಅನ್ನೋ ಆಸೆ ಇಲ್ವಾ? ಯಾವನ ನೀನು? ಕರಿಯ ಅವನು ಒದ್ದು ಹೊರಗಡೆ ಹಾಕೋ. ಒಂದ್ ನಿಮಿಷ, ಅವ್ರೇನ್ ಹೇಳ್ಬೇಕು ಅಂತಿದ್ದಾರೋ ಹೇಳಿ. ಆಸೆ ಮನೆ ಮೇಲೆ ನಿಂತಿರೋ ಮಹಾನುಭಾವ ನನ್ ತಂಗಿನ ಪ್ರೀತಿಸಿ ಮದ್ವೆಯಾಗಿ 5 ವರ್ಷದಿಂದ ಕದ್ದು ಸಂಸಾರ ಮಾಡ್ತಿದ್ದ. ಇದೇನ್ ಶಿವನೇ, ಇವನು ಇವರ ಅಪ್ಪನಾಗೆ ಬೇರೆ ರೂಟಲ್ ಗಾಡಿ ಓಡಿಸ್ತಾವನೆ. ಅಷ್ಟು ವರ್ಷ ಸಂಸಾರ ಮಾಡಿದ್ರು ನನ್ ತಂಗಿ ತಾಯಾಗೋ ಲಕ್ಷಣನೇ ಕಾಣ್ಲಿಲ್ಲ. ಇವಳಲ್ಲೇ ಏನೋ ದೋಷ ಇರ್ಬೋದು ಅನ್ಕೊಂಡೆ. ಆದ್ರೆ ಡಾಕ್ಟರ್ ಹೇಳಿದ್ರು ಅವ್ನ್ ಗಂಡಸೆ ಎಲ್ಲ ನಾಮರ್ದ ಅಂತ. ಯಾರೋ ನಾಮರ್ದ ಅಂದಿತ್ತು? ಇವಳು ನಮ್ಮೂರ್ ಹುಡುಗಿ, ಇವಳಿಗ ಬಸ್ರಿ. ಇವಳು ಹೊಟ್ಟೆಲಿರೋ ಮಗುಗೆ ಅಪ್ಪ ಯಾರು ಅಂತ ಕೇಳಿ ಹೇಳೆ. ನಿನ್ನೆ ಕೇಳ್ತಾ ಇರೋದು ಹೇಳೆ. ಎಲ್ರಿಗೂ ಜೋರ ಕೆಲ್ಸ ಹೇಳೆ. ಹೌದು, ನನ್ನ ಹೋಟೆಲ್ ಬೆಳಿತಿರೋ ಮಗುಗೆ ಇವರೇ ತಂದೆ. ಈಗ್ಲಾರು ಗೊತ್ತಾಯ್ತಾ ನನ್ ಗಂಡ್ಸು ಅಂತ? ವಾ, ಯುದ್ಧದಲ್ಲಿ ಗೆದ್ದ ವೀರನು ಇಷ್ಟು ಜೋರಾಗಿ ಎದೆ ತಡ್ಕೊಂಡು ಹೇಳಲ್ಲ. ಇದನ್ನ ನಿನ್ ಬಾಯಿಂದ್ರೆ ಹೇಳಿಸ್ಬೇಕು ಅಂತ ಇಷ್ಟೆಲ್ಲ ಆಡ್ಕಾಡ್ಬೇಕಾಯ್ತು. ಏನ್ ವೆಂಕಟೇಶ್ವರ ಇದು? ಎಲ್ಲ ಶಿವನ್ ಲೀಲೆ ಕಣಪ್ಪ. ಈಗ ನೀವ್ ಮಾಡೋ ಘನ ಕಾರ್ಯನ ಊರ್ನವ್ರ ಮುಂದೆ ಹೇಳಿ ನಿಮ್ ತಂದೆ ಗೌರವನ ಹಾಳು ಮಾಡ್ತಿದ್ಯಲ್ಲ, ಇದನ್ನ ನೀ ಅವ್ರು ಕೊಡೋ ಕಾಣಿಕೆ. ಯಾವ ಮನುಷ್ಯನ ನೋಡಿದ್ರೆ ಸುತ್ತ 10 ಜನ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೋ ಅಂತ ಧರ್ಮಾಧಿಕಾರಿಗಳಿಗೆ ಇಂಥ ಒಬ್ಬ ಮಗನ ಚಚಾ. ವೆಂಕಟೇಶ್ವರ ಸುತ್ತಿ ಬಳಸಿ ನಾಮ ಹಾಕೋದಕ್ಕೆ ಬಣ್ಣ ಕಲಿಸ್ತಾವನೆ. ಇವನು ಖಾಲಿ ಇರು, ಯಾರ ಹಾಡೇನ ಬಿಡಂಗ್ ಕಾಣಲ್ಲ ಕಣಪ್ಪ. ಎಲ್ಲಿ ಹೆಣ್ಣನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳಿರ್ತಾರೋ ನನ್ನ ಮಾತನ್ನ ಪಾಲಿಸ್ಕೊಂಡು ಎಲ್ಲ ಹೆಣ್ಮಕ್ಳನ್ನು ತನ್ನ ಅಕ್ಕ ತಂಗಿ ತಾಯಿಂದಿ ಕಾಣೋ ಇಂಥ ವಂಶದಲ್ಲಿ ಚಚಾ. ನಿಮ್ ಮಗ ಮಾಡೋ ತಪ್ಪಿಗೆ ನಿಮ್ಗುಳಿದಿರೋದು ಒಂದೇ ದಾರಿ, ಇವರಿಬ್ರಿಗೂ ಮದುವೆ. ದಯವಿಟ್ಟು ಕ್ಷಮಿಸಿ, ಒಂದ್ ಹೆಣ್ಣಿನ ಬಾಳ ಹಾಳಾಗ್ಬಾರ್ದು ಅಂತ ಹೀಗ್ ಮಾಡಿದೆ. ಎಂಥ ಮಾತು ಹೇಳ್ತಿದ್ದೀಯಪ್ಪ. ಅವಳು ನನ್ನ ಮಗಳಿದ್ದ ಹಾಗೆ. ಇಬ್ರು ಹೆಣ್ಮಕ್ಳಲ್ಲಿ ಒಬ್ಬ ಮಗಳು ಮದುವೆ ಆಗ್ತಾ ಇದೆ ಅಂತ ತಿಳ್ಕೊತೀನಿ. ಮಾವ ತೃಪ್ತಿ. ವೆಂಕಟೇಶ್ವರ ತಗೊಳ್ಳಿ. ಈ ಅಕ್ಷತೆಯಲ್ಲಿರೋ ಅರ್ಶನ ತೆಗೆದು ನಿನ್ನ ಬಾಯಿಗೆ ಅಕ್ಕಿ ಕಾಳು ಹಾಕೊಳ್ಳಿಲ್ಲೋ, ನನ್ನ ಹೆಸರು ಭೂಪತಿನೇ ಅಲ್ಲ. ಬಹಳ ಸಂತೋಷ. ಮೊದಲು ಅಕ್ಷತೆ ಕಾಳು ಹಾಕಿ. ಗಟ್ಟಿಬೇಡ ಗಟ್ಟಿಬೇಡ. ದಣಿ, ರಾಮಾಯಣದಲ್ಲಿ ರಾಮನಾಗಿ, ಮಹಾಭಾರತದಲ್ಲಿ ಕೃಷ್ಣನಾಗಿ, ಕಲಿಯುಗದಲ್ಲಿ ಪುಣ್ಯಾತ್ಕಿತ್ತಿ ನಿಮ್ಮ ತಂಗಿ ಮಗನಾಗಿ ಈ ವಿಶ್ವವನೇ ದೇವ್ರು ನಮ್ಮೆಲ್ಲರ ಆಯಸ್ಸನ್ನ ನಿಮ್ ತಂಗಿ ಮಗನಿಗೆ ಕೊಡ್ಲಿ. ಹಣ್ಣಿನ ರುಚಿ ನೋಡಿದ್ರೆ ಮರದ ಬೆಲೆ ಗೊತ್ತಾಗುತ್ತೆ, ಮಕ್ಕಳ ಗುಣ ನೋಡಿದ್ರೆ ಹೆತ್ತ ತಂದೆ ತಾಯಿಗಳ ಬೆಲೆ ಗೊತ್ತಾಗುತ್ತೆ ಅಂತಾರೆ. ಹಂಗೆ ಈ ಊರಲ್ಲಿ ನಿಮ್ಗೆ ಏನಾದ್ರೂ ನೆಲೆ ಬೆಲೆ ಸಿಕ್ಕಿದ್ರೆ ಅದು ನಿಮ್ ತಂಗಿ ಮಗನಿಂದಲೇ ಸ್ವಾಮಿ. ಇಡೀ ಊರೇ ಸಂತೋಷ ಪಡ್ತಿರುವಾಗ ನೀವ್ಯಾಕೆ ಸ್ವಾಮಿ ಹೇಳ್ತಿದ್ದೀರಾ? ಮುಂದಿನ ಸೀನ್ ನೆನಪು ಮಾಡ್ಕೊಂಡು ಅಳ್ತಾ ಇದ್ದೀನಪ್ಪ. ಭೂಪತಿ, ಹಂಗೆ ಹಾಕ್ಲಾ ನೋಡ್ತಾ ಇದೀಯಾ? ಅವನಿಗೆ ಯಾಕೆ ಹೊಡೆದ್ಯೋ ವೆಂಕಟೇಶ್ವರ? ನಿನಗೂ ಹೊಡಿತೀನಿ ತಗೊಳ್ಳೋ. ಅವನು ಯಾವ ಸೀಮೆ ತಂಗಿ ಮಗನೋ ನಿನಗೆ? ಧರ್ಮಾಧಿಕಾರಿನ ಕೊಂದ ವಿಷಯ ನಮ್ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅಂತದ್ರಲ್ಲಿ ಅವನಿಗೆ ಗೊತ್ತಾಗ್ಬೇಕಾದ್ರೆ ನೀನೇ ಯಾಕೆ ಅವನ್ ಕರ್ಸಿರಬಾರ್ದು? ಭೂಪತಿ, ಕಾವೇರಿ ತಾಯಿ ಆಣೆ ಮಾಡಿ ಹೇಳ್ತೀನಿ, ಅವನ್ನ ನಾನು ಕರೆಸಿಲ್ಲ. ಅವನ್ ಯಾರು ಅಂತಲೇ ನನಗ್ ಗೊತ್ತಿಲ್ಲ ಕಣ್ಲ. ನನ್ ತಂಗಿ ಮಗ ಅಂತ ಊರವ್ರಿಗೆಲ್ಲ ಯಾಕೆ ಹೇಳ್ತಾ ಇದ್ಯಾ? ವಿಧಿ ಲೀಲೆ ಕಣ್ಸಿವ. ನಾನ್ ಹಂಗ ಹೇಳ್ದೆ ಇದ್ರೆ ನನ್ನ ಹಣೆ ಬರ ಅಳಿಸ್ಬಿಟ್ಟು ವಾಸ್ತಾಗ್ ಬರೀತೀನಿ ಅಂತ ಹೇಳ್ಬಿಟ್ಟವ್ನೆ. ಮುಚ್ಚಬಾಯ್. ನಾವು ಹೆಜ್ಜೆ ಇಟ್ರೆ ಯಾವ ಬರಡು ಭೂಮಿ ಬೆದರಿ ಬೆಳೆ ಬೆಳೀತಿತ್ತೋ, ಯಾವ ಊರಿನ ಜನ ನನ್ನ ಕೆರ ತಗೊಂಡು ಕಿರೀಟ ಮಾಡ್ಕೊಂಡು ತಿರುಗ್ತಿದ್ರು, ಅಂಥ ಜನಗಳ ಮುಂದೆ ಒಬ್ಬ ಭಿಕಾರಿ ಹೆಣ್ಣನ್ನ ತಂದು ನನ್ನ ಮನೆ ಸೊಸೆ ಮಾಡೋದ್ನಲ್ಲೋ ಅವನಿಗೆ ಎಷ್ಟಿರಬೇಕು ಧೈರ್ಯ. ಇದಕ್ಕೆಲ್ಲ ಕಾರಣ ಬೇವರ್ಸಿ ನನ್ನ ಮಗನೇ ನೀನು.
ಥು, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಹ? ಲೋ ವೆಂಕಟೇಶ್ವರ, ಏನ್ ಶಿವ? ನನ್ನ ಹತ್ರ ನಿಜ ಹೇಳು, ಅವ್ನ್ ನಿಜವಾಗ್ಲು ನಿನ್ ತಂಗಿ ಮಗನೇನೋ ಪಾಪಿ ಮುಂಡಿದೆ. ಮಾವ ಆಶೀರ್ವಾದ ಮಾಡಿ. ಏಯ್, ಯಾವನೇ ನಿನ್ ಮಾವ? ಗದ್ದು ಬಸರಾಗಿ ನಿನ್ ಮಾನ ಕಾಪಾಡ್ಕೊಳಕೋಸ್ಕರ ಊರ್ನವ್ರ ಮುಂದೆ ನನ್ನ ಮಾನ ಕಳೆದಿರೋ ನೀನು ನನ್ನ ಸೊಸೆನೇ ಅಲ್ಲ ಕಣೆ, ನನ್ನ ಸೊಸೆನೇ ಅಲ್ಲ. ನಿನ್ನ ಆಸೆಗೆ ನನ್ನ ಮಗನೇ ಬೇಕಾಗಿತ್ತ? ಇದಕ್ಕೆ ಆ ಬಡ್ಡಿ ಮಗ ವಿಶ್ವನ ಸಾರಥ್ಯ ಬೇರೆ. ಮಾವ ನನ್ನನ್ ಏನ್ ಬೇಕಾದ್ರೂ ಅಲ್ಲಿ, ಆದ್ರೆ ಅವ್ರನ್ನೇನು ಅನ್ಬೇಡಿ. ಯಾಕೆ? ಅವನೇನ್ ದೇವ್ರ ಅಲ್ಲ? ಕಟ್ಕೊಂಡಿರೋ ಗಂಡನ ಇಲ್ಲ ಇಟ್ಕೊಂಡಿರೋ ಮಿಂಡಾನ? ರೀ ಏಯ್ ಹೇಳೆ, ನಿನ್ಗೂ ಅವನಿಗೂ ಏನ್ ಸಂಬಂಧ? ಈ ಅಣ್ಣ ತಂಗಿ ಸಂಬಂಧ ಅಂತಾರಲ್ಲ ಪ್ರೇಮ್, ನೀನೀಗ ವಿಶ್ವನ್ ಮುಷ್ಟಿಲಿರೋ ಬಚ್ಚ. ಮುಷ್ಟಿನ ಬಿಗಿ ಮಾಡಿದ್ರೆ ಉಸಿರು ಕಟ್ ಸಾಯ್ತ್ಯ, ಸಡ್ಲ ಬಿಟ್ರೆ ಬಾಲ ಬಿಸ್ತಿ ಅಂತ ಗೊತ್ತಿತ್ತು ಸುಮ್ಮನೆ ಇದೀನಿ. ಯಾಕೆ ಗೊತ್ತಾ? ಈ ನನ್ನ ತಂಗಿ ಕತ್ತಲ್ಲಿ ತೂಗ್ತಾ ಇರೋ ತಾಳಿ, ಹಣೆಗೆ ಹೊಳಿತಾರೋ ಕುಂಕುಮನೇ ಕಾರಣ. ಲೈ, ಇವಳು ನನ್ಗೆ ಬರೀ ತಂಗಿ, ಆದ್ರೆ ಈ ಮನೆಗೆ ಸೊಸೆ, ನಿನ್ ಹೆಂಡತಿ, ನಿನ್ ಮಗುವಿನ ತಾಯಿ. ಈ ಎಲ್ಲ ಸಂಬಂಧಗಳನ್ನು ನೀನು ಅವಳಷ್ಟೇ ಜೋಪಾನವಾಗಿ ಕಾಪಾಡ್ಕೊಂಡ್ಬರ್ಬೇಕು. ಸುಖ ದುಃಖದಲ್ಲಿ, ಕತ್ಲು ಬೆಳಕಲ್ಲಿ ನೀ ಅವಳ ಜೊತೆ ಇರ್ತೀನಿ ಅಂತ ಅಗ್ನಿ ಸಾಕ್ಷ್ಯ ಕಡಿದಿದ್ಯಾ. ಅದನ್ನ ಪಾಲಿಸ್ಬೇಕಾದ್ದು ನಿನ್ ಧರ್ಮ. ತಪ್ಪಿದ್ರೆ ಶಿಕ್ಷೆ ಖಂಡಿತ, ಆದ್ರೆ ಅದು ದೇವರಿಂದ ಅಲ್ಲ, ನನ್ನಿಂದ. ನಿಮಗೂ ಅಷ್ಟೇ. ವಯಸ್ಸಾದ ಕಾಲದಲ್ಲಿ ಮಾವ ಆಗೋ ಅದೃಷ್ಟ ಸಿಕ್ಕಿದೆ. ಆ ಪವಿತ್ರವಾದ ಸಂಬಂಧನ ಕಾಪಾಡಿಕೊಂಡು ತುಂಬಬೇಕಾದ್ರೆ ನಿಮ್ಮ ಪಾಪದ ಕೊಡನ ಅಷ್ಟಕ್ಕೆ ನಿಲ್ಲಿಸಿ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಯೋಚನೆ ಮಾಡಿ ನಿಮ್ ತರಲೆ ಕೆಲಸನ ಇವಳ ಮೇಲೆ ಪ್ರಯೋಗ ಮಾಡಿದ್ರೆ ನಿಮಗೆ ಗರುಡ ಪುರಾಣ ಓದಕ್ಕಿಟ್ರೋ ಮುಹೂರ್ತನ ಜಾತ್ರೆಗೆ ಮುಂಚೆನೆ ಇಟ್ಕೋಬೇಕಾಗತ್ತೆ. ಉಷಾ, ನಿನ್ ನಗುನಲ್ಲೇ ನನಗೊಂದು ವರ ಕೊಡ್ತೀಯ? ಸಾವಿಂದಲೇ ಎದ್ದು ಬರ್ತೀನಿ. ಮುಂದಿನ ಜನ್ಮದಲ್ಲಿ ಸಿಗ್ತೀಯಾ ಹೇಳು? ಈ ಕ್ಷಣನೇ ಪ್ರಾಣ ಬಿಡ್ತೀನಿ. ನಾನು ಆ ದೇವ್ರ ಹತ್ರ ಬೇಡ್ಕೊಂಡೆ, ನೀನಿರೋ ಒಂದೊಂದು ಕ್ಷಣನೂ ಒಂದೊಂದು ಯುಗ ಆಗ್ಬೇಕು ಅಂತ. ಅವನಿಗೆ ಕಿವಿಡೋ ಏನೋ, ನೀನಿಲ್ಲದ ಒಂದೊಂದು ಕ್ಷಣನೂ ಒಂದೊಂದು ಯುಗ ಮಾಡ್ಬಿಟ್ಟ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಾನು ಯಾವತ್ತಿದ್ರು ನಿನ್ನವನು. ನಾನು ಮಾಡ್ಬೇಕಾದ ಕರ್ತವ್ಯನ ಬೇಗ ಮುಗಿಸಿ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಮುದಾಡ ಕಾಲ ಆದಷ್ಟು ಬೇಗ ಬರುತ್ತೆ. ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದೀರಾ. ನಿಮ್ಗೆ ಹ್ಯಾಕ್ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಕೃತಜ್ಞತೆ ಏನಮ್ಮ ಬಂತು? ಎಲ್ಲ ಭಗವಂತನಿಚ್ಛೆ. ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಅಲ್ಲ ವೆಂಕಟೇಶ್ವರ, ವಿಷಯ ನಮಗೆ ತಿಳಿಸಿದ್ರೆ ಇಡೀ ಊರಿಗೆ ಚಪ್ರ ಹಾಕ್ಸಿ ಧಾಮ್ ಧೂಮ್ ಅಂತ ನಿನ್ ಮಗಳು ನಿಶ್ಚಿತಾರ್ಥನ ನಾವ್ ಮಾಡ್ತಿರ್ಲಿಲ್ವಾ? ವರ ಯಾರು? ಅಲ್ಲಿ ವಾಹ, ನಮಸ್ಕಾರ. ನಿಮ್ಮಂತ ಪುಣಾತ್ಪುರಿ ಇನ್ನು ಈ ಭೂಮಿ ಮೇಲೆ ಇರೋದ್ರಿಂದಲೇ ಆಶೆ ಮಣೆ ಏರ್ತಾ ಇರೋದು. ಏನು? ಯಾಕೆ ವಿಷಯ ಗೊತ್ತಿಲ್ವಾ ವೆಂಕಟೇಶ್ವರ? ಸುಬ್ಬು 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡುವ ಅಂತಾರೆ. ಹಾಗಂತ ಇರೋ ವಿಷಯ ಮುಚ್ಚಿಡಕ್ಕಾಗತ್ತಾ? ನೋಡಿ ಅಮ್ಮ, ನನ್ನ ಮಗನ್ನ ಬೆಳೆಸಿ ಮದುವೆ ಮಾಡ್ತಾ ಇರೋದು ಮಹಾಲಕ್ಷ್ಮಿ ಮನೆಗೆ ಬರ್ಲಿ, ವಂಶ ಉದ್ಧಾರವಾಗಲಿ ಅಂತ. ನನ್ನ ಮಗನ್ನ ತಲೆ ಹಿಡ್ಕೊಂಡು ಮಾಡ್ಬೇಕು ಅಂತಲ್ಲ. ನೀವೇನು ಎದ್ರಕ ಬ್ಯಾಡಿ ಶಿವನೇ. ಮದುವೆ ಆದ್ಮೇಲೂ ನಾವು ಆಗಾಗ್ಗೆ ಬಂದು ಕ್ಷೇಮ ಸಮಾಚಾರನ ವಿಚಾರ ಮಾಡ್ಕೊಂಡು ಹೋಯ್ತೀವಿ. ನೀನು ಒಂದು ಹೆಣ್ಣು, ನಿನ್ ಮಗಳಿಗೊಂದು ಮದುವೆ. ಚೇಚೆ ಅಂದ್ರ ನಿಂತ್ಕೊಳ್ಳಿ, ಇಲ್ಲಿ ನೋಡಿ, ನನ್ ಮಾತ್ ಕೇಳಿ. ಇಂಥ ಮಾನ್ಗೆಟ್ಟವ್ರಿಗೆ ಮದುವೆ ಬೇರೆ ಕೇಡು. ಯಾವಾಗ ಬೇಕು ಈ ಅಲ್ಕಾ ಸಂಬಂಧ? ಒಂದ್ ನಿಮಿಷ. ಮಾವ, ಶಿವ, ತಿರುಪ್ತಿ, ವೆಂಕಟೇಶ್ವರ ಬಂದ್ ಕೆಲ್ಸ ಎಲ್ಲ ಆಯ್ತಾ? ಆಯ್ತಾ? ಅದು ನೋಡಿ,
ಆಕೆ ವೇಶ್ಯ ನಿಜ. ಆದ್ರೆ ಆಕೆ ವೇಶ್ಯ ಕಾರಣ ಯಾರು? ಇಂಥವ್ರು. ಆಕೆ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ಅಕ್ಕನೋ ತಂಗಿನೋ ತಾಯಿ ಸ್ಥಾನನೋ ಕೊಟ್ಟಿದ್ರೆ ಅವ್ರಿಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ತನ್ನ ಮಗಳಾದ್ರೂ ಚೆನ್ನಾಗಿ ಬಾಳ್ಲಿ ಅಂತ ಇಟ್ಕೊಂಡ್ರೆ ಆಸೆಗೆ ಮಣ್ಣಾಕ್ಬೇಡಿ. ನೋಡಿ, ಗೊಬ್ಬರದಿಂದ ಬೆಳೆ ಬೆಳಿತೀವಿ. ಆ ಬೆಳೆ ಗೊಬ್ಬರದಿಂದ ಬಂದಿತ್ತು ಅಂತ ಅದನ್ನ ತಿಂದೇ ಇರ್ತೀವ? ಈಗ ನೀವು ಒಪ್ಪಿ ನಡಿಬೇಕಾದ ನಿಶ್ಚಿತಾರ್ಥ ನಿಂತೋದ್ರೆ ನಾಳೆ ನಿಮ್ಮನೆಗೆ ಮಹಾಲಕ್ಷ್ಮಿ ಬರ್ಬೇಕಾದ ಹೆಣ್ಣನ್ನ ಮೈ ಮಾರ್ಕ್ಲ ಕೆಲ್ಸಕ್ಕೆ ತಳ್ಳಿ ತಲೆ ಹಿಡ್ಕರು ಪಟ್ಟ ಕಟ್ಕೋಬೇಕಾಗುತ್ತೆ. ಅದು ಬರೀ ನಮ್ಮನೆ ಹೆಣ್ಮಕ್ಳು ಮಾತ್ರ ಅಲ್ಲ, ಯಾವ ಹೆಣ್ಗೂ ಆ ಗತಿ ಬರಬಾರ್ದು. ಅದು ನಮ್ ಗುರಿ ಆಗ್ಬೇಕು. ನೋಡಿ, ನೀವು ಒಂದು ಹೆಣ್ಣು, ದಯವಿಟ್ಟು ಯೋಚನೆ ಮಾಡಿಮ್ಮ. ನೋಡಪ್ಪ, ಮದುವೆ ಅನ್ನೋದು 7 ಜನ್ಮದ ಸಂಬಂಧ. 2 ಮನ್ಸುಗಳನ್ನ ಒಂದ್ ಮಾಡೋ ಮಹಾಕಾರ್ಯ. ನಾವು ಮನ್ಸಿಗೆ ಬೆಲೆ ಕೊಡ್ಬೇಕು ಹೊರತು ಮಣ್ಣಾಗೋ ದೇಹಕ್ಕ. ಯಾಕಂದ್ರೆ ದೇಹಕ್ಕೆ ಬೆಲೆ ಕೊಡೋರು ಇಂಥ ಕಾಮಕರು, ಮನ್ಸಿಗೆ ಬೆಲೆ ಕೊಡೋರು ಮನುಷ್ಯರು. ನಾನು ಯಾಕೆ ಇದು ನಿನಗೆ ಹೇಳ್ತಿದ್ದೇನೆ ಅಂದ್ರೆ, ನೀವೊಬ್ಬ ವಿದ್ಯಾವಂತ. ನೀ ತಗೊಳ್ಳೋ ನಿರ್ಧಾರದ ಮೇಲೆ ಒಂದು ಹೆಣ್ಣಿನ ಭವಿಷ್ಯ ಅಡಗಿದೆ. ಇದರಲ್ಲಿ ಯೋಚನೆ ಮಾಡೋದು ಏನಿದೆಯಪ್ಪ? ತಪ್ಪು ಹೆಜ್ಜೆ ಇಡ್ತಿದ್ದು ನಮ್ಮನ್ನ ಒಳ್ಳೆ ದಾರಿಗೆ ತಂದಿದ್ಯಾ. ಆ ಹುಡುಗಿನೇ ನನ್ನ ಸೊಸೆ ಅಂತ ಹೇಳಿ ಸಂಪೂರ್ಣವಾಗಿ ಒಪ್ಕೊಳ್ತೀನಿ. ನೀನೇನ್ ಹೇಳ್ತೀಯೋ? ನೀವು ಹೇಳ್ದಾಗೆ ಆಗ್ಲಿ. ತುಂಬಾ ಸಂತೋಷ. ತಗೊಳ್ಳಿ. ಯಾವ ಜನ್ಮದಲ್ಲಿ ನನ್ನ ಮಗಳಿಗೆ ಅಣ್ಣನಾಗಿದ್ಯೋ ಏನು, ನೀನ್ ಹೋಗ್ತಿದ್ದ ಮದುವೆ ನಾನು ನಡೆಸ್ತಾ ಇದೀಯ. ನಿನ್ ಋಣನ ಹಾಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಇದ್ರ ಋಣ ಏನ್ ಬಂತು? ನಿಮ್ ಮಗಳಿಗೆ ಅಣ್ಣ ಆದ್ಮೇಲೆ ನಿಮಗ್ ಮಗ ಇದ್ದಂಗೆ ತಾನೆ. ನಾ ಬರ್ತೀನಿ. ಏನಪ್ಪ, ನೀನ್ ಯಾರೋ ಗೊತ್ತಿಲ್ಲ, ನಿನ್ ಹೆಸರಾದ್ರೂ ಹೇಳಿದ್ರೆ